ಇಲ್ಲೇ ಲೋಡ್ ಮಾಡ್ತಿದ್ದಾರೆ. ಇವಾಗ ಬಂದು ಒಂದು ಅರ್ಧ ಗಂಟೆ ಆಯಿತು. ಕೆಂಟ್ ಕಂಪ್ನಿ ಇದು. ಊಟಕ್ಕೆ ಹೋಗ್ತಾ ಇದ್ದೀವಿ. ಇದೇ ಕ್ಯಾಂಟೀನು. ಪೇಂಟ್ ಅನ್ಲೋಡ್ ಮಾಡ್ತಿದ್ದಾರೆ. ಇವತ್ತು ಅವ್ರು ರಜೆಯಲ್ಲಿದ್ರಲ್ಲ, ಅದಕ್ಕೆ ನಾನು ಈ ಗಾಡಿ ತಗೊಂಡ್ಬಂದೆ. ಮಾಡ್ಬೇಕನ್ನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತು ಗಾಡಿ ತೊಗೊಂಬಂದಿದ್ದೀನಿ. ಇವತ್ತು ಸೀಗೇಹಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಲೋಡ್ ಇರೋದು. ಬನ್ನಿ ಹೋಗೋಣ ಅಲ್ಲಿಗೆ. ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡಿ ಮಾಡ್ಬಿಟ್ಟು ಚಾನಲ್ಗೆ ಹಾಕ್ತೀರಾ ನೀವು? ನಮ್ಮದೇ ಚಾನೆಲ್ ಇದೆ. ನಾವು ರಿಟೇಲ್ ಫೀಲ್ಡ್ ಮಾಡ್ತಿದ್ವಲ್ಲ, ಅವಾಗೆಲ್ಲ ಹಂಗೆ ಆಗೋದು. ರಜೆ ಬೇಕಂತಂದ್ರೆ ರಜೆಗಳು ಸಿಗ್ತಿರ್ಲಿಲ್ಲ, ಹುಷಾರಿಲ್ಲ ಅಂದರೆ ರಜೆಗಳಿಲ್ಲ. ಇವಾಗ ನಾವು ಯಾವಾಗ ಬೇಕೋ ರಜೆ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಬರ್ಬೋದು ಡ್ಯೂಟಿಗೆ. ಹಿಂಗೆ ಆದರೆ ಒಂಚೂರು ಕಷ್ಟ ಡ್ರೈವಿಂಗು, ಆದರೆ ನೆಮ್ಮದಿಯಿಂದ ಬದುಕ್ಬೋದು. ಸ್ಟ್ರೈಟಾ? ಬರುತ್ತೆ. ಯಾವ ಬಸ್ ಸ್ಟಾಪನ್ನ ಇದು? ಇದೇನಾ? ನೋಡಿ ಫ್ರೆಂಡ್ಸ್, ಸೀಗೇಹಳ್ಳಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಒಂದು 1 ಕಿಲೋಮೀಟ್ರ್ ಇರ್ಬೋದು ಲೋಡಿಂಗ್ ಪಾಯಿಂಟು. ಇಲ್ಲೇ ನೋಡಿ, ಮುಂದೆ ಒಂಚೂರು ಮುಂದೆ ಹೋದರೆ ಲೋಡಿಂಗ್ ಪಾಯಿಂಟ್ ಇಲ್ಲೇ ಇದೆ. ಕೆಂಟ್ ಲಿಮಿಟೆಡ್ ಅಂತ. ಬನ್ನಿ, ಅಲ್ಲಿ ಲೋಡಿಂಗ್ ಪಾಯಿಂಟಲ್ಲಿ ಸಿಗೋಣ. ಇಲ್ಲೇನಾ? ಇದೇ ಆಫೀಸ್ ಫ್ರೆಂಡ್ಸ್. ಲೋಡ್ ಮಾಡೋಕ್ಕೆ ಬಂದಿರೋದು. ಇಲ್ಲೇ ಲೋಡ್ ಆಗೋದು. ಏನೇನು ಲೋಡ್ ಆಗುತ್ತೆ, ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ ಎಷ್ಟಾಗುತ್ತೆ ಅಂತ. ಏನೇನು ಲೋಡ್ ಮಾಡಿ ಎಲ್ಲಿಗೆ ಅನ್ಲೋಡ್ ಮಾಡ್ತಾರೆ ತೋರಿಸ್ತೀನಿ ಆಮೇಲೆ. ನೋಡಿ, ಆ ಕಡೆ ಗಾಡಿ ನಮ್ಮದು ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಆ ಕಡೆಗೆ. ಇಲ್ಲೇ ಲೋಡ್ ಮಾಡ್ತಿದ್ದಾರೆ. ಇವಾಗ ಬಂದು ಒಂದು ಅರ್ಧ ಗಂಟೆ ಆಯಿತು. ಕೆಂಟ್ ಕಂಪ್ನಿ ಇದು. ಕೆಂಟ್ RO ಸಿಸ್ಟಮ್ ಲಿಮಿಟೆಡ್. ನೋಡಿ, ಇವರೇ ನಮ್ಮ ಜೊತೆ ಬರೋರು. ಲೋಡ್ ಮಾಡ್ತಿದ್ದಾರೆ. ಎಷ್ಟೊತ್ತಾಗುತ್ತೆ ನೋಡೋಣ. ಲೋಡ್ ಮಾಡಿದ್ಮೇಲೆ ಸಿಗೋಣ ಮತ್ತೆ. ನೋಡಿ ಫ್ರೆಂಡ್ಸ್, ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಕಿದ್ದಾರೆ ನೋಡಿ ಅರ್ಧ. ಅಲ್ಲ ಸರ್, ಈ ಗಾಡಿ ಇನ್ನು ಕಟ್ಟಿದ್ದೀನಿ. ಸುಮ್ಮನೆ ಹೆಸ್ರು ಕಟ್ಟೋದಷ್ಟೇ ಇದು. ಫುಲ್ ಲೋಡೆಲ್ಲ ಏನು ಹೊರಗಡೆ ಐತೆ, ಏನು ಬೆದ್ದೋಗಲ್ಲ. ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇರೋದು. ಬಿಲ್ಗೆ ವೇಟ್ ಮಾಡ್ತಿದ್ದಾರೆ. ಬಿಲ್ ಬಂದ ತಕ್ಷಣ ಹೊರಡೋದೆ. ಬನ್ನಿ, ಹೊರಡುವಾಗ ಮತ್ತೆ ಸಿಗಲ್ಲ. ಬಿಲ್ಲೆಲ್ಲ ತೊಗೊಂಡು ಹೊರಟಿದ್ದೀವಿ ಫ್ರೆಂಡ್ಸ್. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅಲ್ಲಿಗೆ ಇರೋದು ಅನ್ಲೋಡಿಂಗು. 3 ಪಾಯಿಂಟ್ ಐತೆ. 3 ಪಾಯಿಂಟ್ ಅಲ್ಲ ಎಲೆಕ್ಟ್ರಾನಿಕ್ ಸಿಟಿಲಿ 3 ಪಾಯಿಂಟು. ಸಾಯಂಕಾಲ ಆಗುತ್ತಂದರೆ ನೋಡೋಣ ಹೋಗಿ. ಟೈಮ್ 1:15 ಆಗ್ತಾ ಬಂದಿದೆ. ಊಟ ಮಾಡ್ಕೊಂಡು ಸಿಗೋಣ ಮತ್ತೆ. ಹಿಂಗೆ ಬರ್ತಾಯಿದ್ವಿ. ಇಲ್ಲೊಬ್ರು ಅಂಕಲ್ ಲಿಫ್ಟ್ ಕೇಳ್ಕೊಂಡ್ರು, ಹತ್ತಿಸ್ಕೊಂಡಿದ್ದೀವಿ. ಇಲ್ಲೇ ಮುಂದೆ ಹಳ್ಳಿಗೆ ಹೋಗ್ತಿದ್ದಾರಂತೆ, ಯಾವುದೋ ಒಂದು ಹಾಸ್ಪಿಟಲ್ಗೆ. ಇಲ್ಲೇ ಬಿಡಿ ಅಂತ ಹೇಳಿದ್ರು, ಕರ್ಕೊಂಡಿದ್ದೀವಿ. ಇಲ್ಲಿ ನೋಡೋಣ ಬನ್ನಿ. ಇಲ್ಲೇ ನಾವು ಲೆಫ್ಟಿಗೆ ಎತ್ಕೋಬೇಕು, ಅದಕ್ಕೆ ಇಲ್ಲೇ ಇಳಿಸಿ ಅಂತ ಹೇಳಿದ್ರು. ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಇವರೇ ನೋಡಿ ಅಂಕಲ್ಲು ಇಳ್ಕೊಂತಾರ. ಇವರೇ ಅಂಕಲ್ಲು. ಡ್ರಾಪ್ ಕೊಟ್ಟಿದ್ದೀವಿ. ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನಾವಿಲ್ಲೇ ಲೆಫ್ಟ್ ಎತ್ಕೊಳ್ಳೋ ಕಾರಣ ಈ ಕಡೆ ಅವ್ರು ಈ ಕಡೆಗೆ ಹೋಗ್ಬೇಕಂತೆ. ಬನ್ನಿ ನಾವು ಮುಂದೆ ಹೋಗೋಣ. ಈ ಟೈಮಲ್ಲಿ ಯಾರನ್ನೂ ಕರ್ಕೊಳ್ಳೋಂಗಿಲ್ಲನ ಈ ಥರ. ನಿಮ್ಗೆ ಇದು ಇವತ್ತು ಅವ್ರು ರಜೆಯಲ್ಲಿದ್ರಲ್ಲ, ಅದಕ್ಕೆ ನಾನು ಈ ಗಾಡಿ ತಗೊಂಡೆ. ಬೇರೆ ಯಾವ ಗಾಡಿ ಬೇಕಾದರೂ ಓಡಿಸ್ಬೋದು. ಯಾವ
ಮಡಿಕೇರಿ ಜನ ಇದಾರಲ್ಲ, ಅವ್ರ ರಜೆ ಹಾಕಿದ್ರೆ ಅವ್ರ ಗಾಡಿ ಕೊಡ್ತಾರೆ, ಇಲ್ಲ ಅಂತಂದ್ರೆ ಅಲ್ಲೇ ಆಫೀಸಲ್ಲೇ ಇರ್ತೀನಿ. ಬೆಳಿಗ್ಗೆ ಬರೋದು ಒಟ್ಟಲ್ಲಿ ಯಾವ ಟೈಮಲ್ಲಿ ಬೀಳುತ್ತೋ ಗೊತ್ತಿಲ್ಲ ಡ್ಯೂಟಿ ಯಾವುದಂತ ಇಲ್ಲ, ಪರ್ಮನೆಂಟ್ ಇಲ್ಲ. ಮುಂಚೆಯಿಂದ ಇದ್ದಿದ್ರೆ ಗೊತ್ತಾಗಿರೋದು. ಕನ್ಫ್ಯೂಸ್ ಆಗ್ಬಿಟ್ರೆ ಇದು ಹೊಡೆದ್ಬಿಟ್ರೆ ಬ್ಲೂ ಬಾಲಲ್ಲಿ ಗೂಗಲಲ್ಲಿ ನೋಡೋದು ಹೋಗ್ತೀನಿ. ನಾವು ಹಂಗೆ ಲೊಕೇಶನ್ ಹಾಕೊಂಡೇ ಹೋಗೋದು. ನಾನು ಅಷ್ಟೇ ಅವ್ರ ಲೊಕೇಶನ್ ಇದು ಮಾಡೋದು. ಗಾಡಿ ಗೊತ್ತಾಗಲ್ಲ. ಲೆಫ್ಟ್ ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದೊಂದು ದಾರಿ. ನಾವು ಬಂದಿದ್ದು ನೋಡಿ ಹಿಂಗೇನೆ. ಊಟ ಎಲ್ಲ ಮಾಡ್ಬಿಡೋದ, ವೆಜ್ ನಾನ್ ವೆಜ್? ಎರಡೂ ತಿಂತೀವಿ, ಆದರೆ ಇವಾಗ ವೆಜ್ ತಿಂತೀವಿ. ನೀವು ವೆಜ್ಜಾ? ನಾನ್ ವೆಜ್ ಈ ಟೈಮಲ್ಲಿ ತಿಂದರೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡೋದು. ಆಟ ಇದೆಯಲ್ಲ ಹಾಕಿ ಬರ್ತಾರೆ ಅಲ್ಲ ಟೈಮ್ ಮೀರಾಗ್ಬಿಡುತ್ತೆ ಊಟ ಟೈಮ್ ಇಲ್ಲ. ಬಂದೆ ನೋಡಿ ಫ್ರೆಂಡ್ಸ್, ಇಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದೇ ಕ್ಯಾಂಟೀನು, ಊಟ ಮಾಡಿಕೊಂಡು ಹೋಗೋಣ ಅಂತ. ಇವತ್ತು ಊಟ ಬಂದು ರೈಸ್ ಸಾಂಬಾರು, ಹಪ್ಪಳ, ಬೋಂಡ ಕೊಟ್ಟಿದ್ದಾರೆ. ಬನ್ನಿ ಊಟ ಮಾಡೋಣ. ಇಲ್ಲಿ ಮಾಲತ್ತಳಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಔಟ್ರ್ ರಿಂಗ್ ರೋಡ್ ಹೋಗಬೇಕು ರಾಜ್ಕುಮಾರ್ ರೋಡು. ಇಲ್ಲಿ ಟ್ರಾಫಿಕ್ ನೋಡಿದ್ರೆ ತುಂಬ ಜಾಸ್ತಿ ಐತೆ ಟ್ರಾಫಿಕ್ಕು. ಮಧ್ಯಾಹ್ನ ಟೈಮಲ್ಲೂ ಈ ಥರ ಟ್ರಾಫಿಕ್ ಇದ್ದರೆ ಕಷ್ಟ ಆಗ್ಬಿಡುತ್ತೆ ಗಾಡಿ ಓಡಿಸೋದು. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಔಟ್ರ್ ರಿಂಗ್ ರೋಡ್ ಹತ್ರ. ಇಲ್ಲಿಂದ ರೈಟಿಗೆ ಎತ್ಕೊಂಡು ಹೋಗಬೇಕು, ಜಯನಗರ ಮೇಲೆ ಹೋಗೋದು. ಜಯನಗರ ಆಮೇಲೆ 9th ಬ್ಲಾಕ್ ಐತಲ್ಲ, ಆ ಕಡೆಯಿಂದ ಹೋಗಬೇಕು. ಜಯನಗರ 9th ಬ್ಲಾಕಿಂದ ಇಲ್ಲಿ ಔಟರ್ ರಿಂಗ್ ರೋಡಿಂದ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಬನ್ನಿ ಅಲ್ಲಿ ಸಿಗೋಣ. ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ರಾಷ್ಟ್ರೀಯ ವಿದ್ಯಾಲಯ ರೋಡು ಪಾಸ್ ಮಾಡಿ ಇಲ್ಲಿ ಬನಶಂಕರಿ ರೈಟ್ ತೊಗೊಂಡ್ರೆ ಬನಶಂಕರಿ ಹೋಗುತ್ತೆ. ನಾವು ಲೆಫ್ಟ್ ತೊಗೊಂಡು ಹೋಗ್ಬೇಕು ಜಯನಗರ 9th ಬ್ಲಾಕು ಫ್ಲೈಓವರ್ ಕಡೆ ಹೋಗ್ಬೇಕಾದ್ರೆ. ಇಲ್ಲೇ ನೋಡಿ ಮುಂದೆ ಲೆಫ್ಟ್ ತೊಗೊಂಡ್ರೆ ಮುಂದೆ ಫ್ಲೈಓವರ್ ಸಿಗುತ್ತೆ. ಹೋಗ್ತಾ ಇದ್ದೀನಿ. ಇಲ್ಲಿಂದ ಯಾಕೆ ಹೋಗೋದಂತಂದರೆ ಇಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ, ಹಂಗಾಗಿ ಹೋಗೋದು. ಯಾಕಂದರೆ ಸಿಲ್ಕ್ ಬೋರ್ಡ್ವರೆಗೂ ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿ ಫ್ಲೈಓವರ್ ಹತ್ರ ಬಂದಿದ್ದೀನಿ. ಇದು ಜೆ ಪಿ ನಗರ ರೈಟ್ಗೆ ಎತ್ಕೊಂಡ್ರೆ ಜೆ ಪಿ ನಗರ ಹೋಗುತ್ತೆ. ಜೆ ಪಿ ನಗರ 24th ಮೇನ್ ರೋಡ್ ಅದು. ಇಲ್ಲೇ ಮುಂದೆ ರೈಟಿಗೆ ತಗೊಂಡ್ರೆ 24th ಮೇನ್ ರೋಡ್ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ಫ್ಲೈಓವರು. ಡಬಲ್ ಡೆಕ್ಕರ್ ಮಾಡಿದಾರಲ್ಲ ಅದೇನೆ. ಇಲ್ಲಿಂದ ಹೋದರೆ 4.5 ಕಿಲೋಮೀಟ್ರ್ ಇದೆ ಡಬಲ್ ಡೆಕ್ಕರ್ ರೋಡ್ ಇದು. ಆರಾಮಾಗಿ ಹೋಗ್ಬೋದು. ದೊಡ್ಡ ಗಾಡಿಗಳೆಲ್ಲ ಬಿಡಲ್ಲ, ಚಿಕ್ಕ ಗಾಡಿಗಳು ಮಾತ್ರ ಹೋಗೋದು. ಇದೇ ನೋಡಿ, ಇದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನು, ಇನ್ನೂ ಓಪನ್ ಆಗಿಲ್ಲ. ಬನ್ನಿ ಹೋಗೋಣ. ಇದೆ ಫ್ಲೈಓವರಿಂದ ಹೋಗ್ಬೇಕು. ನೋಡೋಣ ಮುಂದೆ. ಬನ್ನಿ ಮತ್ತೆ ಅಲ್ಲಿ ಒಂದು ಸಿಗೋಣ ಸಿಲ್ಕ್ ಬೋರ್ಡ್ ಹತ್ರ.
ಫ್ರೆಂಡ್ಸ್, ಇಲ್ಲೇ ಫ್ಲೈಓವರ್ ಕಂಪ್ಲೀಟ್ ಆಗ್ತಾ ಬಂತು. ಇಲ್ಲೇ ಮುಂದೆ ಹೋದರೆ ಈ ಲೆಫ್ಟಿಗೆ ಸರ್ಜಾಪುರ ರೋಡು, ನಾವು ಸ್ಟ್ರೈಟ್ ಹೋಗಬೇಕು ಎಲೆಕ್ಟ್ರಾನ್ ಸಿಟಿ ಹತ್ರ. ಇಲ್ಲಿ ಕಾಣಿಸ್ತಿದೆ ನೋಡಿ ಲೆಫ್ಟಿಗೆ, ಇದೆ ಸರ್ಜಾಪುರ ರೋಡು. ಆಮೇಲೆ ಸರ್ಜಾಪುರ ರೋಡು ಮಾತ್ರ ಈ ಕಡೆ ಹೋಗುತ್ತೆ. ಬೆಳಂದೂರೆಲ್ಲ ಹಿಂಗೆ ಹೋಗಬೇಕು. ನಂಗೆ ಸ್ಟ್ರೈಟ್ ಎಲೆಕ್ಟ್ರಾನ್ ಸಿಟಿ ಬೊಮ್ಮನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ, ಹೊಸೂರು ರೋಡಿದು. ಬನ್ನಿ ಅಲ್ಲಿ ಮುಂದೆ ಸಿಗೋಣ. ಇಲ್ಲೇ ಒಂದು ಐತೆ ಎಲೆಕ್ಟ್ರಾನ್ ಸಿಟಿ. ಇಲ್ಲಿ ಹೋದರೆ ಇನ್ನೊಂದು 5-6 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಎಲ್ಲ ಪಾಸ್ ಮಾಡ್ಕೊಂಡಿದ್ದೆ ಹೊಸೂರು ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದೀನಿ ಸರ್ವಿಸ್ ರೋಡಲ್ಲಿ. ಇಲ್ಲೇ ರೈಟ್ ತೊಗೊಂಡ್ರೆ ಮೊದಲೇ ಇರೋದು ಶಾಪು, ಅನ್ಲೋಡಿಂಗ್ ಶಾಪು. ನೋಡಿ ಇಲ್ಲೇ ರೈಟ್ ತೊಗೋಬೇಕು. ಇಲ್ಲಿಂದ ಮುಂದೆ ಒಂದು ಚೂರು ಮುಂದೆ ಹೋದರೆ ಶಾಪ್ ಸಿಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೇ ರೈಟ್ ತೊಗೊಂಡ್ರೆ ಅಲ್ಲೆಲ್ಲೋ ಬಿಲ್ಡಿಂಗ್ ಐತಲ್ಲ ಅದ್ರ ಪಕ್ಕನೇ ಇರೋದು. ಬನ್ನಿ ಅಲ್ಲೇ ಹೋಗೋಣ. 3ನೇ ಬಿಲ್ಡಿಂಗ್ ಈ ಕಡೆನಾ? ಆ ಬೈಕ್ ಐತಲ್ಲ, ಹೀಗೆ ಹಾಕಿ ಸೈಟ್ ಹಾಕಿ. ಇದೆ ಹಿಂದೆ ಗಾಡಿ ಐತೆ. ಇಲ್ಲೇನಾ? ಫಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡ್ತಿದ್ದಾರೆ ನೋಡಿ. ಇವರೇ ನಮ್ಮ ಜೊತೆ ಬಂದಿರೋದು. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂತೆ. ಅನ್ಲೋಡ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಕೊಟ್ಟಿದ್ದೀನಿ ಒಂದೊಂದಾಗೆ. ಇಲ್ಲಿಂದ ಮತ್ತೆ ಬೇರೆ ಕಡೆ ಅಂತೆ. ಇವಾಗ ಎಲೆಕ್ಟ್ರಾನ್ ಸಿಟಿಲಿದ್ದೀವಿ. ಸರ್ಜಾಪುರ ರೋಡ್ ಹೋಗ್ಬೇಕು ಇವಾಗ. ಇನ್ನೂ ಇಷ್ಟಿದೆ, ಒಂದೇ ಜಾಗದಲ್ಲಿ ಖಾಲಿ ಆಗೋಲ್ಲ, 3 ಜಾಗ ಅಂತ. ಬನ್ನಿ ನೋಡೋಣ. ಇವಾಗ ನೆಕ್ಸ್ಟ್ ಸಿಗೋಣ. ಇಲ್ಲಿಂದ ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿಂದ ಬಿಟ್ಟು ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ನೋಡಿ, ಇದು ಅಲ್ಲಿದೆ ಪಿಲ್ಲರು. ಮುಂದೆ ಅವರ ಒಂದು 2-3 ಕಿಲೋಮೀಟರ್ ಸೆಂಟ್ರಲ್ ಜೈಲು. ಯಾವುದು? ಸೆಂಟ್ರಲ್ ಜೈಲು, ಬೆಂಗಳೂರು ಸೆಂಟ್ರಲ್ ಜೈಲು. ಹಾಂ, ಪರಪ್ಪನ ಅಗ್ರಹಾರ ಅಂತಾರಲ್ಲ. ಅಲ್ಲೊಂದು ಪಾರ್ಟಿ ಇದೆ, ಹೋಗ್ಬೇಕಾ ಇವಾಗ? ಇಲ್ಲಲ್ಲ ಈಗಿಲ್ಲ, ಯಾವಾಗಾರ ಬಂದರೆ ರೂಟ್ ಇದ್ರೆ ಹಾಕ್ಬಿಡ್ತಾರೆ. ಇವಾಗ ಆನೇಕಲ್ ನಾಳೆ ಹೋಗೋಣ ಅಂದ್ರಲ್ಲ, ಅದು ನಾಳೆನೂ ಇದೇ ಗಾಡಿ ಅದಕ್ಕೆ ಸಪ್ರೇಟ್ ಬರುತ್ತಾ ಇಲ್ಲ ಬೇರೆ ರೂಟಲ್ಲಿ ಯಾರು ಇದ್ರೆ ಹಾಕ್ತಾರೆ? ಬೇರೆ ರೂಟ್ ಅಂತ ಅದು ಒಂದೇ ಪ್ಯಾನ್ ಅಲ್ವಾ, 3:30 ಕ್ಲೋಸ್ ಅಂತ. ಹೌದಾ? ನಾಲ್ಕು ಕಿಲೋಮೀಟರ್ ನೋಡಿ ಫ್ರೆಂಡ್ಸ್. ಬಂದ್ವಿ, ಇದು ಸೆಕೆಂಡ್ ಪಾಯಿಂಟು. ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಒಂದು 2-3 ಕಿಲೋಮೀಟ್ರು. ಬನ್ನಿ ಹೋಗೋಣ. ಅನ್ಲೋಡ್ ಮಾಡ್ತಿದ್ದಾರೆ, ಹೊರಡೋಣ. ಬನ್ನಿ ಯಾವ ಥರ ಇದೆ ನೋಡೋಣ. ಚಿಕ್ಕ ಚಿಕ್ಕ ಜಾಗಗಳು. ಇದೇ ನೋಡಿ SMH ಎಂಟರ್ಪ್ರೈಸಸ್ಸು. ಇಲ್ಲಿ ಅನ್ಲೋಡ್ ಆಯಿತು. ಏನು ಒಂದು 8 ಬಾಕ್ಸ್ ಐತೆ, ಅದು ಒಂದು 4-5 ಕಿಲೋಮೀಟ್ರ್ ಅಂತ. ಅಲ್ಲಿ ತಗೊಂಡೋಗಿ ಮುಗಿಸ್ಕೊಂಡ್ಬಂದು ಹೋಗ್ಬಿಡೋದು. ಮತ್ತು ಇವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಬರ ಅಂತ ನಮ್ಮ ಕಂಪ್ನಿದು. ನೋಡೋಣ ಇವಾಗ ಮಾಡಿದ್ರು. ಇನ್ನೊಂದು 4-5 ಬಾಕ್ಸ್ ಇದೆ, ಬೇರೆ 3 ಅಂತ ಹೇಳಿದ್ನಲ್ಲ. 3rd ಪಾಯಿಂಟಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲ ಹೋಗಿ ಅದನ್ನೊಂದು 4-5 ಬಾಕ್ಸ್ ಖಾಲಿ ಮಾಡಿದ್ರೆ ಮುಗಿದೋಗುತ್ತೆ. 5 ಗಂಟೆ ಅಷ್ಟರಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲನೂ. ಮತ್ತು ರಿಟರ್ನ್ ಆಫೀಸ್ ಹತ್ರನೇ ಕರ್ಕೊಂಡು ಹೋಗ್ಬಿಡ್ಬೇಕು ಇವ್ರನ್ನ. ಎಲ್ಲಿ ಪಿಕಪ್ ಮಾಡಿದ್ವಿ ಅಲ್ಲೇ. ಅಪ್ ಆ್ಯಂಡ್ ಡೌನ್ ಬಾಡಿಗೆ ಇರುತ್ತೆ. ಇದು ಬಾಡಿಗೆ ಬಗ್ಗೆ ನಮಗೇನು ಗೊತ್ತಿರಲ್ಲ, ಓಡಿಸೋದಷ್ಟೇ ನಮ್ಮ ಕೆಲಸ. ಸರಿ ಬನ್ನಿ ನೋಡೋಣ, ನೆಕ್ಸ್ಟ್ ಪಾಯಿಂಟಲ್ಲಿ ಸಿಗೋಣ. ಇವಾಗ ಯಾವ ಕಡೆನಾ? ಇದು ಕೋಟ್ಲು ಅಲ್ಲ? ಇದು
ಇಲ್ಲೇ ಗಾಡಿ ಖಾಲಿ ಮಾಡಿದ್ದೀನಿ ಮದರ್ವುಡ್ ಹಾಸ್ಪಿಟಲ್ ಮುಂದೆ. ಫ್ರೆಂಡ್ ಬರ್ತಿದ್ದಾನೆ, ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ಡೈರೆಕ್ಟ್ ಚಾಮರಾಜಪೇಟೆನೇ ರಿಟರ್ನು, ಅದಕ್ಕೆ ಮೇನ್ ರೋಡ್ ಬಂದು ವೇಟಿಂಗು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗ್ತಾ ಇದ್ದೀವಿ ರಿಟರ್ನ್ ಚಾಮರಾಜಪೇಟೆ ಹತ್ರ. ಅವ್ರನ್ನ ಡ್ರಾಪ್ ಮಾಡಿ ಮನೆಗೆ ಹೋಗೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.